ದೊಡ್ಡ ಮಂದಿಗೆ ನೀವು ನೋಡ್ತಿದ್ರೆ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದೇವಿತ್. ಇವತ್ತು ರಿಪಬ್ಲಿಕ್ ಕನ್ನಡ ಕುಂದಾನಗರಿ ಬೆಳಗಾವಿಗೆ ಬಂದಿವ್ರಿ ಜನಾಭಿಪ್ರಾಯವನ್ನ ತೆಗೆದುಕೊಂಡು ಹೋಗಕ್ಕೆ. ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತೀವ್ರಿ. ಈಗ ಬೆಳಗಾವಿಗೆ ಬಂದೀವಿ. ಬೆಳಗಾವಿ ಮಂದಿ ಏನನ್ನಕತ್ತಾರ ಕಾದ್ ನೋಡ್ಬೇಕಾಗ್ತದೆ. ಬಿಜೆಪಿ ಅನ್ನಕತ್ತಾರ, ಕಾಂಗ್ರೆಸ್ ಅನ್ನಕತ್ತಾರ, ಏನು ಹೇಳ್ತಾರೆ? ಯಾಕಂದ್ರೆ ಬಿಜೆಪಿಯಿಂದ ನೋಡ್ರಿ ಜಗದೀಶ್ ಶೆಟ್ಟರ್ ನಿಂತಾರ, ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ನಿಂತಾರ. ಜನರು ಯಾರ ಪರ ಒಲವನ್ನ ತೋರ್ಸಕತ್ತಾರ ಎಲ್ಲವನ್ನೂ ಕೂಡ ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗ ನಿಮ್ಮ ಮುಂದೆ ಇಡಕತ್ತೀವ್ರಿ. ಕಾದ್ ನೋಡೋಣ. ಅದಕ್ಕೂ ಮುಂಚೆ ಬೆಳಗಾವಿಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದು ವರದಿ ಐತ್ರಿ, ನೋಡ್ಕೊಂಬರ್ರಿ. ಕುಂದಾನಗರಿಯಲ್ಲಿ ಲೋಕ ಕಾವು. ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಲೋಕಸಭೆ ಚುನಾವಣೆಗೆ ಕೇವಲ 25 ದಿನ ಮಾತ್ರ ಬಾಕಿ ಇದೆ. ಬೆಳಗಾವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಮತ ಪ್ರಚಾರ ಆರಂಭಿಸಿದ್ದಾರೆ. ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಕಣಕ್ಕಿಳಿದಿದ್ದು, ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಟಕ್ಕರ್ ಕೊಡಲು ಫೀಲ್ಡ್ಗಿಳಿದಿದ್ದಾರೆ. ಬೆಳಗಾವಿಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಮತದಾರರಿದ್ದಾರೆ. ಇನ್ನು ಮರಾಠ ಮತಗಳು 2 ಲಕ್ಷಕ್ಕೂ ಹೆಚ್ಚು ಮತಗಳಿವೆ. ಎಸ್ಸಿ ಎಸ್ಟಿ ಕುರುಬ ಸಮುದಾಯದವರು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಮಗನನ್ನ ಗೆಲ್ಲಿಸಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಣ ತೊಟ್ಟಿದ್ದಾರೆ. ಏತ ಜಗದೀಶ್ ಶೆಟ್ಟರ್ ಕೂಡ ಮತಬೇಟೆ ಆರಂಭಿಸಿದ್ದಾರೆ. ಒಟ್ಟಾರೆ ಬೆಳಗಾವಿ ಲೋಕ ಅಖಾಡದಲ್ಲಿ ಶೆಟ್ಟರ್ ಗೆಲ್ತಾರೋ ಮೃಣಾಲ್ ಗೆಲ್ತಾರೋ ಎಂದು ಕಾದು ನೋಡಬೇಕಿದೆ. ಓಕೆ, ಬೆಳಗಾವಿ ಕುಂದಾನಗರಿ ಬೆಳಗಾವಿ ಜನರ ಜನಾಭಿಪ್ರಾಯವನ್ನು ತೆಗೆದುಕೊಳ್ಳೋಕೆ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ನೊಳಗ ಈಗ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧ ಆಗೈತಿ. ಸೊ ನೋಡೋಣ ಜನರು ಏನಂತಾರೆ. ಬೆಳಗಾವಿ ಮಂದಿ ಬಿಜೆಪಿ ಅಂತಾರ, ಕಾಂಗ್ರೆಸ್ ಅಂತಾರ, ಯಾವುದು ಅಭಿವೃದ್ಧಿ ಆಗಿದೆ, ಯಾವ ಪಕ್ಷದಿಂದ ಒಳ್ಳೆಯದಾಗಿದೆ, ಯಾವ ಪಕ್ಷ ಅಭಿವೃದ್ಧಿ ಮಾಡಿಲ್ಲ, ಎಲ್ಲವನ್ನು ಕೂಡ ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಕಾವ್ ಹೆಂಗೈತೆ? ಎಲೆಕ್ಷನ್ ಈಗ ಮುಂದೆ ನೋಡ್ಬೇಕ್ರಿ. ಮುಂದೆ ನೋಡೋದಿರ್ಲಿ, ಹಿಂದೆ ನೋಡಿ ಹೇಳ್ರಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಬಿಜೆಪಿ ಬಂದ್ರೆ ಯೋಚನೆ ಮಾಡಕತ್ತೀರಿ ಯಾಕೆ ಬಿಜೆಪಿ ಬಂದ್ರೆ ಉತ್ತಮ ಅಂತ? ಮೇಲ್ಗಡೆ ಬಿಜೆಪಿ ಬೇಕ್ರಿ, ಮೇಲ್ಗಡೆ ಕೆಳಗಡೆ ಕಾಂಗ್ರೆಸ್ ಯಾಕ್ರಿ ಹಂಗೆ ಬೇಕ್ರಿ. ಹಂಗೆ ಒಟ್ಟ ಎಲ್ಲ ಒಂದೇ ಪಕ್ಷ ಇದ್ರೆ ಡಬಲ್ ಇಂಜಿನ್ ಇದ್ರೆ ಚಂದ ಅಲ್ವೇ? ಇಲ್ಲ ಡಬಲ್ ಇಂಜನ್ ಇದ್ರೆ ಚಲೋ, ಸಿಂಗಲ್ ಇಂಜನ್ ಇದ್ರೆ ಇಲ್ಲಿ ಕಾಂಗ್ರೆಸ್ ಐತಲ್ಲ, ಮತ್ತೆ ಮೇಲೆ ಯಾವ್ದಿರ್ಬೇಕು? ಮ್ಯಾಲೆ ಬಿಜೆಪಿ. ಓಕೆ ಅಜರ ಏನಂತೀರಿ ನೀವು? ಇಲ್ಲಿ ಮಾತಾಡಿದ್ರೆ ಬೇಡ ಅಂತ ಇದೇನ? ಹೂಗಾರು ಬಾಗಲಕೋಟೆಗ ಇದು ಬೆಳಗಾವಿ ತರ ಲೋಕಸಭಾ ಕ್ಷೇತ್ರ. ಮತ್ತೆ ಹೇಳ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಯಾರು ಇರ್ಬೇಕು? ಯಾರು ಬೇಡವಾ? ಯಾರು ಬೇಡವಾ? ಜಗದೀಶ್ ಶೆಟ್ಟರ್ ಬಂದಾರಲ್ರಿ, ಬೇಡವಾ? ಆ ಕಡೆ ನಮ್ಮ ಬಿಜೆಪಿನ ಕಾಂಗ್ರೆಸ್ ಹೇಳ್ರಿ ನೀವು? ನಮ್ಮ ಕಾಂಗ್ರೆಸ್ ಹೇಳ್ರಿ ನೀವು. ಒಂದ ನಮ್ಮ ಕಾಂಗ್ರೆಸ್ ರೀ ಅಂದ್ರೆ ಅಷ್ಟೇ ಮುಗೀತು ಅದ್ರಲ್ಲೇನ? ಹೇಳ್ರಿ ಸರ್, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಮುಖ್ಯಮಂತ್ರಿ ಆಗೋದಿದ್ರೆ ಕಾಂಗ್ರೆಸ್ ಆಗಬೇಕು. ಪ್ರಧಾನಮಂತ್ರಿ ಚುನಾವಣೆ ಐತ್ರಿ ಇದು. ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಾ ಇದೀರಲ್ಲ. ಪ್ರಧಾನಮಂತ್ರಿ ಚುನಾವಣೆ ಐತೆ, ಯಾರಾಗಬೇಕು ಹೇಳ್ರಿ? ಮೋದಿನ ಕಾಂಗ್ರೆಸ್? ಕಾಂಗ್ರೆಸ್ ಆಗ್ಬೇಕು. ಯಾರು ಪ್ರಧಾನಮಂತ್ರಿ ಆಗ್ಬೇಕು ಕಾಂಗ್ರೆಸ್ ಅಲ್ಲಿ? ಕಾಂಗ್ರೆಸ್ ಅಲ್ಲಿ ಈಗ ರಾಹುಲ್ ಗಾಂಧಿ ಇಲ್ಲಾಂದ್ರೆ ಇವರು ಖರ್ಗೆನ ರಾಹುಲ್ ಗಾಂಧಿನ? ಖರ್ಗೆ ಆಗ್ಬೇಕಾ? ಓಕೆ ಅಕ್ಕ ನಮಸ್ಕಾರ. ಸರಿ ಆಯ್ತು, ಈ ಸಲ ಲೋಕಸಭೆ ಚುನಾವಣೆಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಬಿಜೆಪಿನ ಕಾಂಗ್ರೆಸ್? ಕೈಗೆ ಹಾಕ್ತೇವೆ ನಾವು. ಹೌದಾ? ಓಕೆ ಎದುರು ಬಿಡ್ರಿ ಒಂದ್ ನಿಮಿಷ ಇರಿ. ಅದು ಯಾಕೆ ಎದುರ್ತೀರಿ? ಎಲ್ಲ ಓದ್ತಿದ್ರಿ ತಾನೆ? ಹೇಳ್ರಿ ಲೋಕಸಭೆ ಚುನಾವಣೆ ಒಳಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತಿದ್ರಿ? ಹೇಳ್ರಿ ಪಟ್ ಅಂತ. ಯಾವ್ದಾದ್ರು ಬರ್ಲಿಯಾ? ಫ್ರೀ ಬಸ್ಸಾ? ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಬಿಜೆಪಿ. ನೀವು ಹೇಳ್ರಿ ಪಟ್ ಬಾಯ್ ಬಿಟ್ಟು ಹೇಳ್ರಿ. ಬಿಜೆಪಿ. ಯಾಕೆ ಬಿಜೆಪಿ ಬರ್ಬೇಕು ನೋಡ್ರಿ? ಹೆಂಗೈತೆ ನೋಡ್ರಿ ವಾಯ್ಸ್ ಗಡ್ಸಿರ್ಬೇಕಾದ್ರಲ್ಲಿ. ಹೇಳ್ರಿ ಯಾಕ್ರಿ? ಬರಾಬರ್ನ ಹೇಳ್ಬೇಕು. ಅವರೆಲ್ಲ ಚಲೋನ ಮಾಡಿದಾರ್ರಿ. ಇದು ಇವಾಗ ಬಸ್ ಫ್ರೀ ಮಾಡಿ 200 ರೂಪಾಯಿ ಕೊಟ್ಟು ಏನು ಮಾಡಿಲ್ರಿ. ಯಾಕಂದ್ರೆ ನಮ್ಗೆ ಬಸ್ಸಿಗೆ ಆಗಿಲ್ರಿ ಸರಿಯಾಗಿ ಬರಾಕ. ಅದ್ಯಾಕ್ರಿ? ಎಲ್ಲ ಫ್ರೀ ಆದ್ರೆ ಅನುಕೂಲ ಅಲ್ವೇ? ಫ್ರೀ ಆದ್ರೆ ಅನುಕೂಲ ರೀ, ಆದ್ರೆ ಬಸ್ ಕಾಲೇಜ್ ಟೈಮಿಗೆ ಕರೆಕ್ಟ್ ಬಂದ್ರೆ ಚಲೋ ಅಲ್ರಿ. ಆದ್ರೆ ಫ್ರೀ ಅಂತೇಳಿ ಎಲ್ಲರೂ ಹೊರಗೆ ಹೊಂಟಾರ್ರಿ. ನಾವು ಕಾಲೇಜ್ ಹೋಗೋರ ಸರಿಯಾಗಿ ಬರಾತಿಲ್ರಿ. ನಾವು ನಡ್ಕೊಂಬರೋದು ಒಟ್ಟು ಬಸ್ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ. ಹಾಂ ರೀ. ಓಕೆ ಸರಿ ಓಕೆ. ಸ್ಟೂಡೆಂಟ್ಸ್ ಅದ್ರಿ ಏನು ಹಿಂಗೆ ಮಾಡ್ಬಿಟ್ರೆ ಹೆಂಗ್ರಿ ನೀವು? ಹೇಳಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಓಟ್ ಫಸ್ಟ್ ಓಟದ ಹೆಲ್ಪ್ ಮಾಡಾಕೈತ್ರಿ.
ಉತ್ತರ ಕೊಡ್ಬೇಕಾಗ್ತದೆ ತಕ್ಕರು ಹೇಳ್ರಿ ಹೆಂಗ್ ನಡೀತೈತ್ರಿ ಸರ್ ಬೆಳಗಾವಿಲಿ ಜೀವನ? ಚೆನ್ನಾಗಿದೆಯಲ್ಲ, ಬಿಸಿಲು ಜಾಸ್ತಿಯಾ? ಬಿಸಿಲು ಬಹುದು. ಹೇಳ್ರಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತೈತಿ ಲೋಕಸಭೆ ಚುನಾವಣೆಗೆ? ನಮ್ದು ಬಿ ಜೆ ಪಿ. ಬಿ ಜೆ ಪಿ ಯಾಕ್ರಿ? ನಮ್ಮದು ಮೋದಿ ನಾವು. ಹೌದಾ, ನೀವೇನಂತೀರಿ? ಬಿ ಜೆ ಪಿ. ಯಾಕ್ರಿ ನೀವು ಮೋದಿ ಅನ್ನಕತ್ತೀರಿ? ಯಾಕೆ ಮೋದಿನೇ ಬರ್ಬೇಕಾ? ನಮ್ದು ವಿಶ್ವಗುರು ಅವರು. ವಿಶ್ವಗುರು ಯಾಕೆ ವಿಶ್ವಗುರು ಅನ್ನಿಸ್ತೈತ್ರಿ? ಅವ್ರದ್ದು ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ? ಮಾಡಕತ್ತಾರ, ಫ್ರೀ ಯೋಜನೆಗಳು ಕೊಡಕತ್ತಾರಲ್ಲ. ಒಟ್ಟು ಕಾಸು ನಾವು ಇಲ್ಲಿ ಹೊಟ್ಟಿಗೆ ಅನ್ನ ಉಣ್ಣಾಕತ್ತೇವೆ, ಏನು ತಿನ್ನಾಕತ್ತೇವೆ? ಅದೇ ಫ್ರೀ ಕೊಟ್ಟರು ಉಣ್ಣಾಕತ್ತಾರಲ್ಲ, 2,000 ಎಲ್ಲ ಕೊಡ್ತೀವಿ ಯಾರಿಗೆ ಕೊಡಾಕತ್ತಾರ? ಲೇಡೀಸ್ಗೆ. ಗಂಡಸರು ಓಟ್ ಆಗಿಲ್ಲ. ನಿಮ್ಮಲ್ಲೂ ಲೇಡೀಸ್ ಇರ್ತಾರಲ್ಲ, ಇದ್ರೆ ಏನಾಯ್ತು? ಅಲ್ಲಿ ಒಂದು ಅರ್ಧ ಭಾರ ಕಮ್ಮಿ ಆಗಲ್ವೇ? ಯಾರಿಗೆ ಭಾರ ಕಮ್ಮಿ ಆಗ್ತಾ ಇದೆ? ನಿಮ್ಮ ಭಾರ ನೀವೇ ಬರ್ಬೇಕು, ಹೌದು, ಅವ್ರ ಭಾರ ಅವರೇ ಬರ್ಬೇಕಾ? ಏನಂತೀರಿ? ಓಕೆ, ಒಟ್ಟ ಬರೋಬರಿದೆ. ಒಂದೇ ನಿಮಿಷ ನಿಂದ್ರಿ. ಹೇಳ್ರಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತೈತ್ರಿ ಈ ಬಾರಿ ಲೋಕಸಭೆ ಚುನಾವಣೆ ಒಳಗ? ಬಿಜೆಪಿ. ಬಿಜೆಪಿ. ನೀವ? ಕಾಂಗ್ರೆಸ್. ಕಾಂಗ್ರೆಸ್. ಅಕ್ಕಪಕ್ಕ ಬಿಜೆಪಿ ಕಾಂಗ್ರೆಸ್. ಯಾಕ್ರಿ ಬಿಜೆಪಿ? ಕಾಂಗ್ರೆಸ್. ಹೇಳ್ರಿ ಕಾಂಗ್ರೆಸ್. ನಮ್ಮ ಸತೀಶ್ ಜಾರಕಿಹೊಳಿ ಉತ್ತಮವಾದ ಕೆಲಸ ಮಾಡ್ತಾರ್ರಿ ನಮ್ಮ ಕಡೆ, ಅದಕ್ಕಿಂತ ನಾವು ಕಾಂಗ್ರೆಸ್ಸಿಗೆ ಹಾಕ್ತೇವ್ರಿ. ಈ ಸಲ ಬೆಳಗಾವಿ ಲೋಕಸಭಾ ಕ್ಷೇತ್ರದೊಳಗೆ ಯಾರು ನಿಂತಾರ ಗೊತ್ತಾಯ್ತಲ್ಲ? ಈಗ ಯಾವ ಚುನಾವಣೆ ನಡೀತೈತೆ ಹೇಳ್ರಿ? ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ? ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ? ಜಿಲ್ಲಾ ಪಂಚಾಯತ್. ಜಿಲ್ಲಾ ಪಂಚಾಯತಿ. ಲೋಕಸಭೆ ಚುನಾವಣೆ ನಡೆಯಕತ್ತೈತ್ರಿ, ಕೇಂದ್ರ ಚುನಾವಣೆ. ಮೋದಿ ಮತ್ತೆ ಕಾಂಗ್ರೆಸ್. ಕಾಂಗ್ರೆಸ್ ಅಲ್ಲಿ ಇನ್ನೂ ಯಾರು ಪ್ರಧಾನಿ ಅಭ್ಯರ್ಥಿ ಆಗಿಲ್ಲ. ಸರಿ ಹೇಳ್ರಿ, ನಿಮಗೆ ಮೋದಿನ ಕಾಂಗ್ರೆಸ್? ನಮಗೆ ಮೋದಿ. ನಿಮ್ಗ ಕಾಂಗ್ರೆಸ್. ಯಾಕೆ ನಿಮಗೆ ಮೋದಿ ಅಂತೀರಿ? ಅವರು ಯುವಕರಿಗೆ ಅವ್ರ ಕೆಲಸ ಮಾಡೋದಕ್ಕಾಗಿರ್ಬೋದು, ಅವ್ರಿಗೆ ಇದನ್ನ ಮಾಡ್ಬೋದು, ಸಹಾಯ ಮಾಡ್ತಾ ಇದ್ದಾರೆ. ಅವರಿಂದ ಒಂದು ಸ್ವಲ್ಪ ನಮ್ಮ ದೇಶ ಏನೋ ಮುಂದುವರಿತಾ ಇದೆ. ಹೀಗಾಗಿ ಫಸ್ಟ್ ವೋಟರಾ? ಫಸ್ಟ್ ವೋಟ್. ಇರ್ರಿ, ನೀವಿರ್ರಿ, ಆಯ್ತು. ಪಾಪ ಹುಡುಗಿಗೆ ನಾಚಿಕೆ ಆಯ್ತು, ಹೋಲಿ. ಈಗ ಯಾವ ಚುನಾವಣೆ ನಡೆಯಕತ್ತೈತೆ ಹೇಳ್ರಿ? ಈಗ ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ ಯಾವ್ದ್ರ? ಗ್ರಾಮ ಪಂಚಾಯತ್. ಮನೆ ಕಾಯುವಾಗ ರೀ ಲೋಕಸಭೆ ಚುನಾವಣೆ ನಡೆಯಕತ್ತೈತ್ರಿ ಈಗ. ಓಕೆನಾ? ಯಾವುದೂ ಅಲ್ಲ ಅದು, ಆಯ್ತಾ? ಈಗ ನೋಡ್ರಿ, ಬಿಜೆಪಿ ಬಂದ್ರೆ ಉತ್ತಮ ಅನ್ಸತ್ರ, ಕಾಂಗ್ರೆಸ್ ಬಂದ್ರೆ ಉತ್ತಮ ಅನ್ಸತ್ರ? ಕನ್ನಡ ಬರಂಗಿಲ್ಲ. ओके बीजेपी पार्टी अच्छा है ना, कांग्रेस पार्टी अच्छा है ना? बीजेपी क्यों? अच्छा है, सबके लिए अच्छा करते हो. हाँ, वो सबके लिए ऐसे मतलब हेल्प करते हैं सबको. हाँ. और ओके, आपको क्या पार्टी अच्छा है? बीजेपी. क्यों बोल? ओके ಮೇಡಮ್ ಅವರೇ ನಮಸ್ಕಾರ. ಇಲ್ಲಿ ಕೇಳ್ರಿ ಒಂದು ನಿಮಿಷ. ಕೇಳ್ರಿ ಒಂದು ನಿಮಿಷ. ಕೇಳ್ರಿ ಮೇಡಮ್, ಇಲ್ಲಿ ನೋಡ್ರಿ, ಇಲ್ಲಿ ನಾಚ್ಕೊಳಕಂತಾರಲ್ಲ. ಕೇಳ್ರಿ ಇಲ್ಲಿ. ನಮಸ್ಕಾರ ರೀ ಮೇಡಮ್ ಅವರ. ಆಯ್ತು, ಆರಾಮಾಗಿರ್ರಿ, ನಾಚ್ಕೋಬೇಡ್ರಿ. ಎಲ್ರಿಗೂ ನೀವು ಬಣ್ಣ ಕೊಡ್ತೀರಿ, ನಾವು ಹಿಂಗೆ ಒಂದು ಕ್ವಶನ್ ಕೇಳ್ತೀವಿ ರೀ. ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸ್ತೈತ್ರಿ? ಬಿಜೆಪಿ. ಯಾಕ್ರಿ ಬಿಜೆಪಿ? ಬಿಜೆಪಿ ಯಾಕಂದ್ರೆ ರೀ, ಅವ್ರು ಜಸ್ಟ್ ಒಂದೊಂದು ಊರದ ಬಗ್ಗೆ ಯೋಚನೆ ಮಾಡಲ್ಲ, ಇಡೀ ಆಲ್ ಓವರ್ ಇಂಡಿಯಾ ಬಗ್ಗೆ ಪೂರ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಮ್ದು ಇಡೀ ಇಂಡಿಯಾ ಬಗ್ಗೆನೇ ಕೇರ್ ಮಾಡ್ತಾರೆ. ಈಗಂದರೆ ಜಾಸ್ತಿ ಈಗ ರಾಮ ಮಂದಿರ ಕಟ್ಸಿದ್ರು, ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದು ಆಗೈತಿ. ಎಲ್ಲರೂ ಎಷ್ಟು ಪ್ರೋತ್ಸಾಹಗೊಂಡಿದ್ದಾರೆ. ಸೊ ಹಿಂಗೆ ಒಳ್ಳೆ ವಿಚಾರಗಳು ಅವರೆಲ್ಲ ಐತಿ. ಸೊ ಅವ್ರು ಮಾಡ್ತಾರೆ ಅನ್ನೋ ಭರವಸೆ ನಮ್ಗೆ ಅವ್ರ ಮೇಲೆ ಐತಿ. ನೋಡ್ರಿ, ನಾಚ್ಕೊಂಡು ಎಷ್ಟು ಮಾತಾಡಿದ್ರು ಅಂತೇಳಿ. ನಾವು ಕಾಂಗ್ರೆಸ್. ಯಾಕೆ ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ರಿ. ಇಲ್ಲ, ಚೆನ್ನಾಗಿದೆ ಅಷ್ಟೇ, ನಮಗೆ ಬೆಸ್ಟ್ ಅಂತೀರಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ರೀ. ಲೋಕಸಭೆ ಚುನಾವಣೆ ಹತ್ರ ಬರಕತ್ತೈತ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಇದ್ದಾರಂತ. ಮೋದಿ ಇದ್ರೆ ಮೋದಿ ಎಲ್ಲ ಚಲೋ ಮಾಡ್ಲಿಕ್ಕತ್ತಾರ, ಅದರ ಏನೇನು ಚಲೋ ಮಾಡಕತ್ಲಿ? ಒಂದೆರಡು ಮಾತು ಹೇಳ್ರಿ. ನಾ ಅದೇ ಹೇಳಂಗಿಲ್ಲ, ಚಲೋ ಮಾಡ್ಲಿಕ್ಕತ್ತಾರ, ಚಲೋ ಆಗಿದ್ದು, ಅದರ ಸಲಕ್ಕೆ ಮೋದಿ. ಹೌದು, ಮೋದಿ ಬರ್ಬೇಕಂತೀರಿ. ಆಯ್ತು, ನಮಸ್ಕಾರ, ಆರಾಮಾ? ಬರ್ರಿ. ಈಗ ಯಾವ ಚುನಾವಣೆ ಬರಕತ್ತೈತೆ ಹೇಳ್ರಿ ಮೇಡಮ್? ಕನ್ನಡ ಬರಂಗಿಲ್ಲ. ಕನ್ನಡ ಬರಂಗಿಲ್ಲ, ಕನ್ನಡದಲ್ಲಿ ಹೇಳ್ತೀರಿ. ಓಕೆ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿನ ಕಾಂಗ್ರೆಸ್? बीजेपी. ಯಾಕ್ರಿ? ಒಂದೆರಡು ಮಾತು ಹೇಳ್ರಿ. ವೈ ಕ್ಯೂ? मोदी जी को ही देंगे वोट.
ಮೋದಿಜಿಗೆ हाँ ಮೋದಿಜಿಗೆ ಓಟ್ ಹಾಕ್ತೀರಾ? हाँ मोदी जी को ही देंगे. ಓಕೆ ಥ್ಯಾಂಕ್ ಯು. ಸರ್ ನಮಸ್ಕಾರ ರೀ, ಆರಾಮ ಸರ? ಲೋಕಸಭಾ ಚುನಾವಣೆ ಹತ್ರ ಬರಕತ್ತೈತ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ನಮ್ಮದು ಬಿ ಜೆ ಪಿ ಬಂದು ಯಾಕ್ರಿ ಬಿಜೆಪಿ ಮೋದಿ ಅವ್ರ ಕೆಲಸ ಎಷ್ಟು ಭಾರಿ ಮಾಡ್ಯಾರು. ಏನಾರು ಮಾಡಿಲ್ವಾ? ವರ್ಲ್ಡ್ ಮಾಡ್ಯಾರ. ಅದರಲ್ಲಿ ಹಿಂದೂಸ್ತಾನದಾಗಟ್ಟ ವರ್ಲ್ಡ್ ಫೇಮಸ್ ಆಗ್ಯಾರ ಅವ್ರಿಗೆ. ಜಗತ್ತಿನಾಗ ಮೋದಿ ಹೆಸರು ವರ್ಲ್ಡ್ದಾಗ ಇಷ್ಟು ಮಂದಿ ಆಳಿಗೆ ಹೋದ್ರು ವರ್ಲ್ಡ್ದಾಗ ಯಾರ ಹೆಸರು ಬಂದಿದ್ದಿಲ್ಲ. ಬೆಳಗಾವಿ ಜಗದೀಶ್ ಶೆಟ್ಟರ್ನ ವೆಲ್ಕಮ್ ಮಾಡ್ಕೋತೀರಿ? ಓಕೆ ಮಾಡ್ತೀರಿ. ಓಕೆ. ಒಟ್ಟು ಕ್ಯಾಂಡಿಡೇಟ್ ಯಾರಾದ್ರೂ ಪರವಾಗಿಲ್ಲ, ಯಾವ ಪಕ್ಷ ಇದ್ರೆ ಒಳ್ಳೆ? ನಮಗೆ ಮೋದಿ ಅವರು ಮೋದಿನೇ ಇರ್ಬೇಕಾ? ಓಕೆ ಮೇಡಮ್ ಅವರೇ, ಈಗ ಯಾವ ಪಕ್ಷ ಬರಕತ್ತೈತ್ರಿ? ಯಾವ ಚುನಾವಣೆ ಬರಕತ್ತೈತ್ರಿ ಇವಾಗ? ನಮಗೆ ಬಿ ಜೆ ಪಿ ರೀ. ಆ? ಬಿ ಜೆ ಪಿ ಬರಬೇಕು. ಅಲ್ಲಲ್ಲ, ಈಗ ಯಾವ ಚುನಾವಣೆ ನಡೆಯಕತ್ತೈತೆ ಹೇಳ್ರಿ ಎಲ್ರಿ ಈಗ ದೇಶದೊಳಗ? ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತೈತ್ರಿ? ಯಾವ ಚುನಾವಣೆ ಗೊತ್ತಿಲ್ರಿ ಈಗ? ಹೇಳ ಹೇಳ ಗ್ರಾಮ ಪಂಚಾಯತಿನ, ಜಿಲ್ಲಾ ಪಂಚಾಯತಿನ, ವಿಧಾನಸಭೆನ, ಲೋಕಸಭೆನ? ಈಗ ವಿಧಾನಸಭೆ. ಗ್ರಾಮ ಪಂಚಾಯತ್. ನಿಮ್ಮ ಪ್ರಕಾರ ನಂಗೆ ಗೊತ್ತಿಲ್ರಿ. ಆತ್ ಬಿಡ್ರಿ, ಈಗ ಲೋಕಸಭೆ ಚುನಾವಣೆ ನಡೆಯಕತ್ತೈತ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಬಿ ಜೆ ಪಿ ರೀ. ಬಿಜೆಪಿ. ನಿಮ್ಗೆ ಸೇಮ್ ರೀ. ಬಿಜೆಪಿ. ಯಾಕ್ರಿ? ಹಂಗಾರಿ ಒಂದು ಮಾತು ಬಿಡ್ರಿ, ಹೆಂಗೆ ನಾಚ್ಕತಾರ ಪಾಪ, ಮಾತಾಡಕ್ಕೆ ಎದುರ್ತಾರ ಹುಡುಗರು. ನಾವು ಹಿಡಿತೀನಿ ಬಿಡ್ರಿ, ಯಾವ ಪಕ್ಷ ಬರ್ಬೇಕ್ರಿ? ನಮ್ಗೆ ಪಕ್ಷ ಯಾವ್ದೇನಿಲ್ರಿ. ಪಾಪ ನಮ್ಮ ಜೀವನದೊಳಗೆ ಯಾರೋ ಏನೋ ಫ್ಯಾಮಿಲಿ ಐತಿ, ಹಳ್ಳಿಯವ್ರು ನಮ್ಗೆ ಪುಣ್ಯ ಮಾಡ್ರಿ, ನಾವು ಯಾವ ಪಕ್ಷಕ್ಕೂ ಓಡಾಕ್ತೇವ್ರಿ. ಪುಣ್ಯ ಮಾಡ್ಬೇಕ್ರಿ, ಮತ್ತೆ ಏನು ಬರಬೇಕ್ರಿ, ಗೌರ್ಮೆಂಟ್ ಏನು ಸಹಾಯ ಇಲ್ಲ. ಯಾವ ಪಕ್ಷ ಬಂದ್ರೆ ಸಹಾಯ ಮಾಡ್ತಾರೆ? ಯಾವ ಪಕ್ಷ ಏನು ಅನ್ನಕ್ಕೆ ಬರಲ್ಲ, ಅನ್ನಕ್ಕೆ ಬರಂಗಿಲ್ಲ. ನಮ್ಮ ಸಹಾಯ ಏನು ಅನ್ನಕ್ಕೆ ಬರಲ್ಲ. ಯಾವ ಪಕ್ಷ ಬಂದ್ರೆ ಉತ್ತಮ? ಅದೇನು ಯಾರು ಪಕ್ಷ ಬಂದ್ರೆ ಅವರು ಮನೆ ಹೋಗಿ ಕುಂದಿರ್ತಾರೆ, ಇವರು ಮನೆ ಕುಂದಿರ್ತಾರೆ. ಮೇಡಮ್ ಅವ್ರೆ ನಮಸ್ಕಾರ ರೀ. ನಮಸ್ಕಾರ. ಯಾವ ಚುನಾವಣೆ ಬರಕತ್ತೈತ್ರಿ ಇವಾಗ? ನನಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಆಯ್ತು, ಲೋಕಸಭೆ ಚುನಾವಣೆ ಬರಕತ್ತೈತ್ರಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಯಾವ್ದು ಬರ್ಬೋದು ಬೇಕಾದ್ ಬಿಜೆಪಿನ, ಕಾಂಗ್ರೆಸ್? ಯಾವ್ದು ಬಂದರೂ ಓಕೆ. ಯಾವ್ದು ಬಂದ್ರು ಓಕೆನಾ? ಹೆಂಗ್ರಿ ಯಾವ್ದು ಬಂದ್ರು ಓಕೆ? ಯಾವ್ದಾರು ಒಂದು ಇದ್ರೆ ಉತ್ತಮ ಅನ್ಸುತ್ತೆ. ಯಾರು ಮೇಂಟೈನ್ ಮಾಡೋ ಕೆಪಾಸಿಟಿ ಇರ್ತೈತೆ ಅವ್ರು ಬರ್ತಾರೋ. ಯಾರು ಮೇಂಟೈನ್ ಮಾಡೋ ಕೆಪಾಸಿಟಿ ಇರ್ತೈತೆ ಅವ್ರು ಬರ್ತಾರೋ. ನಿಮ್ಮ ಪ್ರಕಾರ ಬಿಜೆಪಿ ಮೇಂಟೈನ್ ಮಾಡೋ ಕೆಪಾಸಿಟಿ ಇದೆಯಾ, ಕಾಂಗ್ರೆಸ್ಗೆ ಇದೆಯಾ? ಅವ್ರವ್ರು ಇಷ್ಟ ರೀ. ಅತಿ ಉತ್ತಮವಾಗಿ ಯಾರಿಗಿದೆ? ಅವರು ಯಾರಿಗೆ ಇರ್ತೈತೆ ಅವ್ರು ಮಾಡ್ತಾರೆ. ನನಗೆ ಮೆನ್ಸಿದ ಕಾಂಗ್ರೆಸ್. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಕಾಂಗ್ರೆಸ್. ಕಾಂಗ್ರೆಸ್. ರೀಸನ್ ಹೇಳ್ಬೋದಾ ಒಂದು? ರೀಸನ್ ಏನಂತಿಲ್ಲ, ಫ್ರೀ ಕೊಟ್ಟಾರ ಅದಂತಲ್ಲ, ಇವನ್ ಅವ್ರವ್ರು ಇದಕ್ಕೆ ನೋಡ್ರಿ. ಈಗ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಲೋಕಸಭೆ ಚುನಾವಣೆ ಒಳಗ? ಯಾವ ಪಕ್ಷ ಯಾವ ಪಕ್ಷ ಇನ್ನೂ ಏನು ಗೊತ್ತಾಗಿಲ್ಲಪ್ಪ ನಮಗೆ. ಬಿಜೆಪಿ ಬಂದ್ರೆ ಉತ್ತಮನ, ಕಾಂಗ್ರೆಸ್? ಯಾವ್ದು ಬರ್ತೈತಿ ಒಟ್ಟ ಇದಕ್ಕೆ ಅದು ನಾವೇನು ಹೇಳೋದು. ನಿಮ್ಗೆ ಯಾವ್ದು ಇಷ್ಟ ರೀ? ಯಾವುದೇ ಇಷ್ಟ ಆಗೋದು. ನಿಮ್ಗೆ ಯಾವ್ದು ಇಷ್ಟ ರೀ? ನಾವು ಯಾವ್ದು ಓದ್ತು ಏನು ಮಾಡ್ತು ನಮ್ಗೆ ಹೇಳಕ್ಕೆ ಬರ್ತದೆ. ಜರ ಹೇಳ್ರಿ ನೀವು, ಯಾವ ಪಕ್ಷ? ನಾವು ಯಾವ ಪಕ್ಷ ತೊಗೊಂಡು ಏನು ಮಾಡೋದು ಹೇಳಿ, ನಿಮ್ಗೆ ಯಾವ ಪಕ್ಷ? ಅವ್ರ ಮನ್ಯಾಗ ಅವ್ರು ಇರ್ತಾರೆ, ನಮ್ಮ ಮನ್ಯಾಗ ನಾವು ಇನ್ನೊಬ್ರು ನಮ್ಗೇನು ಕೊಟ್ಟು ಓಟ್ ಹಾಕ್ಲೇಬೇಕಲ್ಲ? ಓಟ್ ಹಾಕಬೇಕಲ್ಲ, ಮತ್ತೆ ಯಾವ್ದು ಉತ್ತಮ? ಯಾವ್ದು ಕಡೆ ಹಾಕ್ಬೇಕು ಬಿಡು, ಒಟ್ಟು ಉತ್ತಮ ಅಂತ ಯಾವ್ದು ಕಡೆ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಯಾವ್ದು ಕಡೆ ಆಗೋದನ್ನ ಒಂದು ಹೇಳತ್ತ ನೀನು, ಒಂದು ಕೆಲಸ ಆದ್ರೆ ಹೋಗ. ಯಾಕೆ ಆಯ್ತು ಬಿಜೆಪಿ ನಾವು ಎರಡು ಸಂಬಂಧನ ನಮಗೆ. ನಾವು ಯಾಕೆ ಅದನ್ನ ಅನ್ನೋದ ಹೊಡೆದದ ಎರಡು ಸಂಬಂಧ ನಮಗೆ. ನಾವು ಯಾಕೆ ಅದನ್ನ ಹೊಡೆದ ಅನ್ನೋದ ಬೇಡ ಅಂತ. ಹೌದು, ಮತ್ತೆ ಅದಕ್ಕೆ ಒಂದಕ್ಕೆ ಹಾಕ್ಬೇಕಲ್ಲ. ಒಂದಕ್ಕೆ ಹಾಕೋಲ್ಲ, ಮತ್ತೆ ನಾವು ಯಾವ್ದು 24 ಹಾಕೋದು, ಯಾವ್ದು 24 ಹಾಕೋದು. ಬರ್ರಿ ಇಲ್ಲಿ ನೀವು, ಏನ್ ಮಾತಾಡ ಜೋರ ಮಾತಾಡಕತ್ರಿ? ಬರ್ರಿ ಬರ್ರಿ ಇಲ್ಲಿ, ನಿಲ್ರಿ. ಬರೀ